guys, welwelcome back to our YouTube channel VASD Vlogs. ನಾವು ಎಲ್ಲೋಯ್ತಿದ್ದೀವಿ ಅಂತ ಇವತ್ತು ಹೇಳಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ಇವತ್ತು ನಮ್ಮ ಅಕ್ಕ ಬರಲ್ಲ, ನಾನು ನಮ್ಮಮ್ಮ ಹೋಯ್ತಿದ್ದೀವಿ. ಯಾಕೆ ಅಂದರೆ ನಮ್ಮ ಅಕ್ಕನ ಟೆಸ್ಟು. ಬನ್ನಿ ಹೋಗೋದ. ಆಯಿತು, ನಮ್ಮಮ್ಮ ರೆಡಿ ಆಗಬೇಕು, ಅದಕ್ಕೆ ನಾನು ಕಾಯ್ತಿದ್ದೀನಿ. VSD Vlogsಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು VSD Vlogs. ಇವಾಗ ದೇವರು ಪೂಜೆ ಮಾಡಕ್ಕೆ ರೆಡಿ ಮಾಡ್ತಿದ್ದಾರೆ. ಇವಾಗ ನಾನು ದೇವರು ಪೂಜೆ ಮಾಡಬೇಕು. ಕುತ್ಕೊಂತೀನಿ, ನಾನು ಪೂಜೆ ಮಾಡ್ತಿದ್ದೇನೆ. ಈಗ ನಮ್ಮಮ್ಮ ಈಗ ರೆಡಿ ಆಯ್ತವ್ರಿ. ಈಗ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ VASD ಚಾನಲ್. ಇವತ್ತು ಒಂದು ಸ್ಪೆಷಲ್ ಪ್ಲೇಸು. ಒಳಗಡೆ ಎಂಟ್ರಿ ಇಲ್ಲ, ಔಟ್ಸೈಡ್ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ, ನೆಕ್ಸ್ಟ್ ಮಾಡೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಬನ್ನಿ, ಇವತ್ತು ನಮ್ಮ ಜೊತೆ ಹೋಗೋಣ. ಬೇಕ್ರಿ ಸರ್ಕಲಿಗೆ ಬಂದಿದ್ದೀವಿ. ಇಲ್ಲಿಂದ ದೇವಸ್ಥಾನ ದೂರ, ನೋ ಬಸ್, ಆಟೋ ಬುಕ್ ಮಾಡಿದ್ದೀವಿ. ಈಗ ನಾನು ನನ್ನ ಮಗ ಆಟೋಲಿ ಹೋಗ್ತೀವಿ. ಅಂತೂ ಬಸ್ ಕ್ಯಾಚ್ ಮಾಡಿ ಕೂತಿದ್ದೀವಿ. ಇದು ಪೂರ್ತಿಯಲ್ಲಿ ಹೋಗಲ್ಲ, ಬೇಕ್ರಿ ಸರ್ಕಲ್ವರೆಗೂ ಹೋಗೋದು. ಅಲ್ಲಿಂದ ನೆಕ್ಸ್ಟ್ ಡೈರೆಕ್ಷನ್ ಹೇಳ್ತೀನಿ. ಹಾಯ್ ನೋಡು. ಹಾಯ್. ಬಸ್ ಓಡ್ತಾ ಇದೆ, ನಿಜೆ ಹೊಳ್ತಾ ಇದೆ. ಬಸ್ ಇವಾಗ ಮೂವ್ ಆಗ್ತಾ ಇದೆ. ಇಷ್ಟೊತ್ತಿಲ್ಲ, ಟಿಫನ್ ಬ್ರೇಕ್ ಅನ್ಸುತ್ತೆ. ಗಾಯ್ಸ್, ಫೈನಲಿ ಬಂದ್ವಿ. ಆಟೋ ಬುಕ್ ಮಾಡೋದು ಬುಕ್ಕಿಂತ ದೇವರು ಹೆಂಗೆ ಕರ್ಸ್ಕೊಬೇಕು ಅನ್ನೋ ಥರನೇ ಕರ್ಸ್ಕೊಂಬಿಟ್ಟ. ಅಷ್ಟು ಆಟೋಗಳು ಬುಕ್ ಮಾಡಿ ಒಂದು ತಗೊಳ್ಳೋದೇ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಟ್ ಇವಾಗ ನೋಡಿ, ವಿತೌಟ್ ಆಟೋ ಇಲ್ಲದೆ ಬಸ್ಸಿಂದ ಬರೀ 5 ನಿಮಿಷ ನಡ್ಕೊಂಡು ಬಂದಿದ್ದೀನಿ. ಇದಕ್ಕಿಂತ ಏನು ಬೇಕು ಹೇಳಿ. ಫೈನಲಿ ಪ್ರಸಾದ ಆಯಿತು. ಸೊ ಗಾಯ್ಸ್, ಬ್ಯಾಕ್ ಟು ಹೋಮ್. ಫೈನಲಿ ಬಂದು. ನಿಮಗೆ ಇದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೇನ ಡೌಟ್ಸ್ ಇದ್ದರೂ ಕೂಡ ಮೆಸೇಜ್ ಮಾಡಿ, ಹೇಳ್ತೀನಿ. ಯಾರನ್ನ ಹೋಗೋರಿದ್ರು ಐಡಿಯಾಸ್ ಸಿಗುತ್ತೆ. ಥ್ಯಾಂಕ್ ಯು, ಬಾಯ್. ಸೊ ಈಗ ಮನೆಗೆ ಬಂದಾಯಿತು. ಇದು ಮಧ್ಯಾಹ್ನದ ಬ್ಲಾಗ್. ಇದು ಇವತ್ತು ಅಣ್ಣ ಅಪ್ಪ ಅಮ್ಮ ಬಂದಿದ್ದಾರೆ. ನಾಗಪ್ಪನ ಹಬ್ಬದ್ದು ಸ್ಪೆಷಲ್ ಇರುತ್ತೆ. ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಹುತ್ತದ ಮರಳು ನಾಗಪ್ಪನ ಹಬ್ಬ ಮಾಡುವಾಗ ಅಲ್ಲಿ ಇಟ್ಬಿಟ್ಟು ಅದನ್ನ ಆಶೀರ್ವಾದ ತಗೊಂಡು ಅಣ್ಣಂದ್ರಿಗೆ ತಮ್ಮಂದ್ರಿಗೆ ಹಾಲಲ್ಲಿ ಸ್ವಲ್ಪ ಇದನ್ನ ಒಂದು ಪಿಂಚ್ ಸೇರಿಸಿ ಅವ್ರಿಗೆ ಶಾಸ್ತ್ರ ಮಾಡುವಂಥದ್ದು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೊದಲಿಗೆ ಕುಂಕುಮನ ಹಣೆಗಿಟ್ಟು ಶುರು ಮಾಡಬೇಕು. ಮಿಕ್ಸ್ ಮಾಡ್ಕೊಂಡಿರೋ ಹಾಲು, ಹುತ್ತದ ಮಣ್ಣು ಎರಡನ್ನೂ ಅವ್ರಿಗೆ ಬೆನ್ನಿಗೆ ಆಯುಷು, ಆರೋಗ್ಯ, ನೆಮ್ಮದಿ, ಸಕಲ ಸುಖಗಳು ಸಿಗಲಿ ಅಂದ್ಬಿಟ್ಟು ಪ್ರತಿ ವರ್ಷ ಮಾಡ್ತಕ್ಕಂಥದ್ದು. ಮೇಲಿಂದ ಕೆಳಗಡೆ ಭಾಗ ಒಂದು 3 ಸಲ ಧ್ರುವಂತೆ ರಾಜಾ ವರುಣ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಆಮೇಲೆ ತಾಂಬೂಲ ಕೊಡೋದು. ದೇವಸತ್ವ ಸವಿತು ಪ್ರಸವೆ ಯಶ್ವನ ಬಾಹುಭ್ಯ ಪೂರ್ಣಸ್ತಾಭ್ಯಾಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅವನಿಗೇನೋ ಒಂಥರ ಆಶ್ಚರ್ಯ. ಆಮೇಲೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಆಶ್ಚರ್ಯ ಮಾಡಿ ಅಷ್ಟು ನಮ್ಮ ತಾಯಿ. ಮತ್ತೆ ಅಯ್ಯ ಇಲ್ಲಿ ನೋಡು, ಇವರು ನಮ್ಮ ತಂದೆ ವೇದಾಂತ್ ಕಮ್, ನಮ್ಮ ಅಣ್ಣನ ಮಗ. ಇವ್ರು ಶ್ರೀನಿವಾಸ್ ಅಂತ, ಸಂಸ್ಕೃತ್ ಲೆಕ್ಚರ್. ಮತ್ತೆ ನಿನ್ ಬಗ್ಗೆ ನೀನು ಇಂಟ್ರೊಡಕ್ಷನ್ ಕೊಡು, ಅವಳು ಇದು ಮಾಡ್ತಾಳೆ, ಅದೆಲ್ಲ ಹೇಳು. ಅಶ್ವಿನಿ ಅವರ ಅಣ್ಣ, ಸಂಸ್ಕೃತದಲ್ಲಿ ಲೆಕ್ಚರ್ ಆಗಿದ್ದೆ. ಈಗ ಮತ್ತೆ ಪೌರೋಹಿತ್ಯನ ಮಾಡ್ತಾ ಇದ್ದೀನಿ. ಆಮೇಲೆ ಜ್ಯೋತಿಷ್ಯ,
ವಾಸ್ತು, ಜಾತಕ ಹೊಂದಾಣಿಕೆ, ಮ್ಯಾಚಿಂಗು, ಈ ರೀತಿಯಾಗಿ 2-3 ರೀತಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮದು ಗೋಶಾಲೆನೂ ಇದೆ, ಗೋಶಾಲೆನೂ ನಡೆಸ್ತಾ ಇದ್ದೀವಿ. ಇದಿಷ್ಟು ನನ್ನ ಪರಿಚಯ. ಅರಿವು ನಮ್ಮದು ಅಂಗಡಿ ಒಂದು ಇದೆ, ಶಂಕರ ಧಾರ್ಮಿಕ ಕೇಂದ್ರ ಅಂತೇಳಿ ಆಫೀಸ್ ಮಾಡ್ಕೊಂಡಿದ್ದೀನಿ. ಪೂಜೆಗಳು ವಿಚಾರದ ಬಗ್ಗೆ, ಮತ್ತು ನಮ್ಮ ಅಂಗಡಿ ಇದೆ, ಗಂತಿಗೆ ಅಂಗಡಿ ಇದೆ. ಪೂಜೆ ಸಾಮಾನುಗಳು ಯಾರಿಗಾದ್ರೂ ಬೇಕಾದ್ರೂ ಸಂಪರ್ಕಿಸ್ಬೋದು. ಗುಬ್ಳಾಳ, ಉತ್ತರಳ್ಳಿ ಗುಬ್ಳಾಳ ಹತ್ತಿರ ಇರೋದು. ಫೈನಲಿ ಬ್ಲೆಸ್ಸಿಂಗ್ಸ್ ತಗೊಳ್ಳೋದು ಇಲ್ಲಿಗೆ ಕೊಟ್ಟ ಮುಗೀತದೆ. ಇವರು ಚಿಕ್ಕವರು, ಇನ್ನೊಬ್ರು ಇದ್ದಾರೆ, ಅವ್ರನ್ನ ಬಂದಾಗ ಇನ್ನೊಂದು ಬ್ಲಾಗ್ ಮಾಡ್ತೀನಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯ ಪ್ರತಿಷ್ಠತಿ ಸಿಂಗುಲಿರುನಾಗಂ ಸಮೇತ ಪಶ್ಯತಾಂ ಸೌಭಾಗ್ಯನ ಸ್ನೇಹಿತತ್ವಾಯತಾಸ್ಮಿ ವಿಪರೀತನ. ಫೈನಲಿ ಅವ್ರಿಗೆ, ತಂಗಿಯವ್ರಿಗೆ ನಮ್ಮ ಕೈಲಿ ಏನಾಗಿದ್ದು ಅದನ್ನ ನಾವು ದಕ್ಷಿಣ ರೂಪದಲ್ಲಿ ಕೊಡೋದು. ಫೈನಲಿ ನಮ್ಮ ತಂಗಿಯವ್ರಿಗೆ ನಮ್ಮ ಕೈಲಾಗಿದ್ದು ದಕ್ಷಿಣೆಯನ್ನು ಕೊಡ್ತಾ ಇದ್ದೀವಿ. ಅಣ್ಣನಿಂದ ನನಗೆ ಬಂದಿರ್ತಕ್ಕಂಥ ಕೋರಿ ಹಬ್ಬದ ಅಮೌಂಟ್. ಮಗಳಿಗೆ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಎಲ್ಲ ಭಗವಂತ ಬೇಡ್ಕೊಳ್ಳುತ್ತೆ ಅಂತ ನಾವು ತಂದೆ ತಾಯಿ ಆಶೀರ್ವಾದ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದು. ನಮ್ಮ ಮಗಳು ಪ್ರತಿ ವರ್ಷ ಮಾಡ್ತಾ ಇರ್ತಾಳೆ. ನಮಗೂ ನೋಡಿ ತುಂಬ ಸಂತೋಷ ಆಗುತ್ತೆ. ಈ ಥರ ಒಂದು ನೀತಿಗಳು ಬೆಳೆಸ್ಕೊಂತ ಹೋಗ್ತಾ ಇದ್ರೆ ಮಕ್ಕಳು ಇಂಥವ್ರಿಗೂ ಖುಷಿ ಆಗುತ್ತೆ. ಎಲ್ಲರೂ ಇದನ್ನ ನೋಡಿಕೊಂಡು ಎಲ್ಲರೂ ಆದಷ್ಟು ಪಾಲನೆ ಮಾಡಿ ಅಂತ ನನ್ನ ಆರೈಕೆ.